ಬೆಂಕಿನೇ ಇಲ್ಲ ಅಂದ್ಮೇಲೆ ದೀಪ ಇಟ್ಕೊಂಡು ಏನ್ ಮಾಡ್ತೀರಾ? ಧರ್ಮನೇ ಉಳಿಲಿಲ್ಲ ಅಂದ್ರೆ ಜಾತಿ ಇಟ್ಕೊಂಡು ಏನ್ ಮಾಡ್ತೀರಾ? ಒಂದು ಕ್ವಶನ್ ನಿಮ್ಗೆ, ಎಲ್ಲ ಹಿಂದೂಗಳಿಗೆ ನಿಮ್ಗೆ ಗೊತ್ತುಂಟಾ, ಒಂದ್ ಹಿಂದೂ ಒಂದ್ ಮುಸ್ಲಿಂಗೆ ಇರುವಂತ ದೊಡ್ಡ ಡಿಫ್ರೆನ್ಸ್ ಏನಂತ ನೋಡಿ? ಅವ್ರು 40% ಇದ್ರು ಸಹ ಅವ್ರ ಧರ್ಮನ ಅವ್ರು ಪಾಲನೆ ಮಾಡ್ತಾರೆ. ಅದೇ ಅವ್ರ ದೊಡ್ಡ ಶಕ್ತಿ. ಅವ್ರ ಧರ್ಮದ ಬಗ್ಗೆ ಕ್ವಶನ್ ಹಾಕುದಿಲ್ಲ. ಅದ್ ಎಷ್ಟೇ ಬ್ಯಾಡ್ ಸಿಚುವೇಶನ್ ಇದ್ರು ಸಹ ಅವ್ರದ್ರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಅದನ್ನೇ ನಂಬ್ತಾರೆ, ನಾವು ಸತ್ತಾದ್ಮೇಲೆ ನಮ್ಮನ್ನ ಹೂತೇ ಹಾಕುದಂತ. ಯಾವುದೇ ಒಂದು ಮುಸ್ಲಿಂ ಸಹ ಇದು ತಪ್ಪು ಇದು ಸರಿ ಅಂತೇಳಿ ತಲೆ ಹಾಕುದಿಲ್ಲ. ಆದ್ರೆ ಕೆಲವು ಹಿಂದೂಗಳು ಮಾತ್ರ ಎಲ್ಲದಕ್ಕಿಂತ ಮೊದಲು ಯಾರ ಮೇಲೆ ಕ್ವಶನ್ ಆಗ್ತಾರಂತಿದ್ರೆ ಒಂದು ಹಿಂದೂ ಧರ್ಮದ ಮೇಲೆ. ಸ್ವಲ್ಪ ಏನಾದ್ರೂ ಎಜುಕೇಟೆಡ್ ಆದ್ರೆ ಆಯ್ತು, ಎಲ್ಲದಕ್ಕಿಂತ ಫಸ್ಟ್ ಬಂದು ಈ ಧರ್ಮದ ಮೇಲೆ ಕ್ವಶನ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ಯಾಕೆ ಇದ್ಯಾಕೆ, ಇದೆಲ್ಲ ಸೈಂಟಿಫಿಕ್, ದೇವ್ರೇ ಇಲ್ಲ, ಹೀಗಲ್ಲ. ನೋಡಿ, ಪ್ರತಿಯೊಂದು ಧರ್ಮದಲ್ಲೂ ಸಹ ಒಂದು 10% ವಿಜ್ಞಾನ ಇದ್ದೇ ಇರ್ತದೆ. ನೋಡಿ, ಪ್ರತಿಯೊಬ್ಬ ಹಿಂದೂ ಸಹ ನಮ್ದು ಆಚರಣೆ ವಿಚಾರಣೆ ಅದನ್ನೆಲ್ಲ ನಾವು ನಂಬ್ತಾ ಹೋದ್ರೆ ಹೆಚ್ಚು ದಿನ ಬೇಡ ಒಂದು ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ. ನಮ್ಮ ದೇಶದಲ್ಲಿ 70% ಹಿಂದೂಗಳಿದ್ರು ಸಹ ನಾವು ಭಾಷೆದಲ್ಲಿ ಕೇಳಿರ್ಬೋದು ಹಿಂದೂ ರಾಷ್ಟ್ರ ಆಗ್ಬೇಕು, ಹಿಂದೂ ರಾಷ್ಟ್ರ ಆಗ್ಬೇಕಂತ ಹೇಳಿ. 70% ಇದ್ರು ಸಹ ನಾವು ಬೇಡ್ಕೊಳ್ತಿದ್ದೇವೆ ಹಿಂದೂ ರಾಷ್ಟ್ರ ಮಾಡ್ಬೇಕಂತ. ನೋಡಿ ಎಲ್ಲಿಗೆ ಈ ಪರಿಸ್ಥಿತಿ ಬಂದಿದೆ ಅಂತ. ಜನಸಂಖ್ಯೆ ಜಾಸ್ತಿ ಇದ್ರೆ ಹಿಂದೂ ರಾಷ್ಟ್ರ ಆಗಲ್ಲ. ಪ್ರತಿಯೊಬ್ಬ ಹಿಂದೂ ಸಹ ಹಿಂದುತ್ವನ ಪಾಲನೆ ಮಾಡಬೇಕು, ಹಿಂದುತ್ವಕ್ಕೆ ಮರ್ಯಾದೆ ಕೊಡಬೇಕು. ಇಂಥದ್ದಿದ್ರೆ ಮಾತ್ರ. ಬೆಳಿಗ್ಗೆಯಿಂದ ಸಂಜೆ ತನಕ ಹಿಂದೂ ಹಿಂದೂ ಅಂತ ಹೇಳಿ ಸ್ಟೋರಿಯಲ್ಲಿ ಹಿಂದುತ್ವದ ಬಗ್ಗೆ ಸ್ಟೋರಿ ಹಾಕಿ, ಆ ಸ್ಟೋರಿ ಹಾಕದೋನೆ ಬೇರೊಂದು ಹುಡುಗಿದು ಕಮೆಂಟ್ ಬಾಕ್ಸ್ ಅಲ್ಲಿ ನಿನ್ನಕ್ಕನ್ ನಿನ್ನಮ್ಮನ ಅಂತೇಳಿ ಬ್ಯಾಡ್ ಆಗಿ ಬೈಯೋದು, ಇದು ಹಿಂದುತ್ವ ಅಲ್ಲ ಬ್ರೋ. ನಮ್ಮ ಹಿಂದುತ್ವದಲ್ಲಿ ಒಂದು ಹೆಣ್ಣಿಗೆ ಮರ್ಯಾದೆ ಉಂಟು. ನಾವು ಹೆಣ್ಣಿಗೆ ನಾವು ಮರ್ಯಾದೆ ಕೊಟ್ರೆ ಮಾತ್ರ ನಮ್ಮ ಧರ್ಮ ನಾವು ರಕ್ಷಣೆ ಮಾಡ್ಕೊಳ್ಬಹುದು. ಇದನ್ನ ಯಾವಾಗಲೂ ನೆನಪಲ್ಲಿಟ್ಕೊಳ್ಬೇಕು ನೀವು. ನೋಡಿ, ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಹಿಂದೂ ಸಹ ಯಾವತ್ತು ಮನಸ್ಸಿಂದ ಹಿಂದೂ ಆಗ್ತಾನೆ, ಬೆಳಿಗ್ಗೆ ಮೂಡುವಂತ ಸೂರ್ಯ ಸಹ ಒಂದು ಹಿಂದೂ ರಾಷ್ಟ್ರನಾಗಿ ಉದಯಿಸ್ತಾನಂತ. ಜೈ ಹಿಂದ್.